Question number 14. Check for the continuity of the function f of x is equal to 3 if x value in between 0 and 1, 4 if x value in between 1 and 3, and 5 if x value in between 3 and 10 ಅಂತ ಇದೆ. The function is defined between the interval, ಇಲ್ಲೊಂದು ಇಂಟರ್ವಲ್ ಕೊಟ್ಟಿದ್ದಾರೆ 0 to 10 ಅಂತೇಳಿ. Therefore first ಏನು ಒಂದು ಲೈನ್, the function is defined in the interval, ಯಾವ ಇಂಟರ್ವಲ್ ಅದು 0 to 10 ಅಂತ ಬರೋಣ. ಫಸ್ಟ್ ಕೇಸ್ 1 ಏನಿದೆ, x is equal to 0 and x is equal to 1 ಅಂತ ಇದೆ. Therefore let C be any point of discontinuity ಅನ್ಬಾರ್ದು, ಕಂಟಿನ್ಯೂಟಿ ಅನ್ಬೇಕು. ಪಾಯಿಂಟ್ ಆಫ್ ಕಂಟಿನ್ಯೂಟಿ ಬಿಲಾಂಗ್ಸ್ ಟು 0 to 10 ಅಂತಂದರೆ ಒಂದು ಸಿ ಅಂತಕ್ಕಂಥದ್ದು ಒಂದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂ 0 ಆ್ಯಂಡ್ 10 ಇನ್ ಬಿಟ್ವೀನ್ ಇರ್ತದೆ ಅಂತ ನಾವು ತೆಗೆದುಕೊಳ್ಳೋಣಂತೆ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಏನಾಗ್ತದೆ ನೋಡಂತೆ, ಯಾವಾಗ ಅಟ್ ಎಕ್ಸ್ ಈಕ್ವಲ್ ಟು ಸಿ ಈಕ್ವಲ್ ಟು 1 ಅಂತ ತೊಗೊಂಡಾಗ ಅವಾಗ ಏನಾಗುತ್ತೆ ನೋಡ್ರಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಇಸ್ ಈಕ್ವಲ್ ಟು 1 ಅಂತ ತೊಗೊಂಡಾಗ ವ್ಯಾಲ್ಯೂ ಏನು ಬರ್ತದೆ, 3 ಅಂತ ಬರ್ತದೆ. ದೇರ್ಫೋರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಯಾಕೆ ಕಂಟಿನ್ಯೂಸ್, ನಾವು ಎಕ್ಸ್ ಇದ್ದಲ್ಲಿ ಸಿ ಹಾಕಿದ್ವಿ, ಅವಾಗ ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂನು ಬರ್ತದೆ, ಅಂದರೆ ಫಂಕ್ಷನ್ ಕಂಟಿನ್ಯೂಸ್ ಇದೆ, ಇಲ್ಲಿ ಡಿಫೈನ್ಡ್ ವ್ಯಾಲ್ಯೂ ಇದೆ. ಹಾಗಾಗಿ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್, ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಬಿಟ್ವೀನ್ ದ ಇಂಟರ್ವಲ್ ಯಾವ ಇಂಟರ್ವಲ್ ಅದು 0 to 1 ಏನಿದೆ ಕಂಟಿನ್ಯೂಸ್ ಇದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ನೆಕ್ಸ್ಟ್ ಕೇಸಲ್ಲಿ ನೋಡೋಣಂತೆ, ಕೇಸ್ 2 ನೋಡೋಣಂತೆ. ಈಗ ಕೇಸ್ 2 ಸೆಕೆಂಡ್ ಕೇಸ್ ಏನಿದೆ, 1 ಈಸ್ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 3 ಅಂತ ಇದೆ. ಮೊದಲು ಲೆಸ್ ದ್ಯಾನ್ ಎಕ್ಸ್ ಅಂತಂದಾಗ ಏನು ಬರ್ತಿತ್ತು, ಆನ್ಸರು 3 ಅಂತ ಬರ್ತಿತ್ತು. ಆಮೇಲೆ ಗ್ರೇಟರ್ ದ್ಯಾನ್ ಅಂದರೆ ರೈಟ್ ಹ್ಯಾಂಡ್ ಸೈಡಿಂದ ಎಕ್ಸ್ ಈಕ್ವಲ್ ಟು 1 ಇದ್ದಾಗ 4 ಅಂತ ಬರ್ತದಂತೆ. ನೋಡೋಣಂತ. ಲೆಟ್ at x equal to or x equal to c equal to 1, ಅವಾಗ ಏನಾಗ್ತದೆ, ಫಂಕ್ಷನ್ ಈಕ್ವಲ್ ಟು 1 ಇದ್ದಾಗ f of x is equal to f of c is equal to ಏನು ಬರ್ತದೆ ಆನ್ಸರು 3 ಅಂತ ಬರ್ತದೆ. ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಸ್ x approaching to 1, x is less than 1 or c is ಲೆಸ್ ದ್ಯಾನ್ 1, ಯಾವುದಾದ್ರು ಒಂದು ಬರೀ ನಡೀತದೆ. ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಅಂತಂದರೆ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -1, ಫ್ರಮ್ ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -1. ಎಫ್ ಆಫ್ ಎಕ್ಸ್ ಏನಾಗ್ತದಪ್ಪ, -1 ಅಂತಂದರೆ 3 ಅಂತ ಬಂದುಬಿಟ್ಟಿದೆ ಆನ್ಸರ್. ಎಷ್ಟು ಬಂದಿದೆ ಆನ್ಸರು, ಡೈರೆಕ್ಟಾಗಿ ಬರ್ಬಿಡ್ರಿ, ಮತ್ತೆ 3 ಅಂತ ಬರ್ಬಿಡೋಣ. ಅರ್ಥ ಆಯ್ತಾ? ನೆಕ್ಸ್ಟ್ ಲಿಮಿಟ್ as extends to +1, f of x is equal to +1 ಅಂತಂದರೆ ಇದು ಏನು ಬಂದ ಆನ್ಸರು 4 ಅಂತ ಬಂದಿದೆ ಆನ್ಸರ್. ಅರ್ಥ ಆಯ್ತಾ? ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದ್ದಾಗ ಆನ್ಸರ್ 3 ಬರ್ತಾ ಇತ್ತು. ಆದರೆ ರೈಟ್ ಹ್ಯಾಂಡ್ ಸೈಡಿಂದ ಬಂದಾಗ ಆನ್ಸರ್ ಏನು ಬರ್ತೈತಿ, 4 ಅಂತ ಬರ್ತೈತಿ. ಅಂದರೆ LHL is not equal to RHL. LHL is not equal, is not coinciding with right hand limit. Therefore the function is discontinuous at x equal to 1. The function is discontinuous at x equal to c equal to 1 ಅಂತಂದರೆ 1 ಇದ್ದಾಗ ಲೆಫ್ಟ್ ಹ್ಯಾಂಡ್ ಸೈಡು 3 ಬಂತು, ರೈಟ್ ಹ್ಯಾಂಡ್ ಸೈಡು 4 ಬಂತು, ಈಕ್ವಲ್ ಆಗಲಿಲ್ಲ. ಸೊ ದ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಕೇಸ್ ಇದೆ, ಕೇಸ್ 3 ಅನ್ನು ನೋಡೋಣಂತೆ. ಥರ್ಡ್ ಕೇಸಲ್ಲಿ ದ ಫಂಕ್ಷನ್ ಇಂಟರ್ವಲ್ ಇದೆ 3 to 10 ಅಂತ ಇದೆ. ಫಸ್ಟ್ 3ಗೆ ಅಪ್ರೋಚ್ ಆಗ್ತಾಯಿದೆ, ಆಮೇಲೆ 3ಗೆ ಈಕ್ವಲ್ ಆಗ್ತದೆ, ಆಮೇಲೆ 10ಗೆ ಅಪ್ರೋಚ್ ಆಗ್ತದೆ. ಅವಾಗ ಏನಾಗ್ತದೆ, 3ಗೆ ರೈಟ್ ಸೈಡಿಂದ ಅಪ್ರೋಚ್ ಆಗ್ತದೆ. ಅವಾಗ ನೋಡೋಣಂತೆ. ಕೇಸ್ ನಂಬರ್ 3 at x equal to 3, x equal to 3 ಅಂತಂದರೆ ಲೆಸ್ ದೆನ್ 3 ಅಲ್ಲ, ಇಲ್ಲಿ ನೋಡಿ ಈಕ್ವಲ್ ಟು 3 ಅಂದರೆ ಏನು ಬರ್ತದೆ ಆನ್ಸರ್ 5 ಅಂತ ಬರ್ತದೆ. ಇಲ್ಲಿ ನೋಡಿ ಈಕ್ವಲ್ ಇಲ್ಲಿದೆ. ಎಫ್ ಆಫ್ x is equal to f of 3
ಇಸ್ ಈಕ್ವಲ್ ಟು ಆನ್ಸರ್ ಏನು ಬರ್ತದೆ 4 ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಎಕ್ಸ್ ಈಸ್ ಲೆಸ್ ದೆನ್ 3 at x is less than 3 limit as x tends to 3 negative side f of x is equal to ಏನು ಬಂದಿತ್ತಪ್ಪ ಆನ್ಸರು 4 ಅಂತ ಬಂದೈತೆ. 4 ಅಂತ ಬರೋಣ. at x is greater than 3 limit as x tends to 3 from positive side f of x is equal to positive side ಇಂದ ಇಮಿಡಿಯೇಟ್ ಆನ್ಸರು 5 ಅಂತ ಬಂದಿದೆ. left hand limit is not equal to right hand limit, therefore the function is discontinuous at x is equal to 3 ಅಂತ ನೀವು ಒಂದು ಲೈನ್ ಬರಬೇಕಾಗ್ತದೆ. ಯಾಕಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟಿಗೆ ಈಕ್ವಲ್ ಆಗಲಿಲ್ಲ. ಅದೇ ರೀತಿಯಾಗಿ ನಾವು at x equal to 10 ಅಲ್ಲಿ ತನಕ ಕೂಡ ಏನು ಬರ್ತದೆ ಆನ್ಸರ್ 5 ಅಂತಲೇ ಬರ್ತದೆ. ಅಂದರೆ ಎಕ್ಸ್ ಇದ್ದಲ್ಲಿ ನಾವು 4 ಹಾಕಲಿ ಆನ್ಸರ್ 5ನೇ ಬರ್ತದೆ. 5 6 7 8 9 10 ತನಕ ಕೂಡ 5ನೇ ಬರ್ತದೆ. ಅಂದರೆ ಕಂಟಿನ್ಯೂಸ್ ಫಂಕ್ಷನ್ ಆಗ್ತದೆ. at x equal to 11 ಹಾಕಿದ್ರೆ ತಿಳ್ಕೊರಿ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್. ಯಾಕಂದರೆ ನಾವು ಡಿಫೈನ್ ಮಾಡೇ ಇಲ್ಲ, ಡಿಫೈನ್ ಆಗೇ ಇಲ್ಲ. ಅವರು ಲಿಮಿಟನ್ನು ಈ ಎರಡು ಬೌಂಡ್ರಿ ಒಳಗಡೆ ಫೈಂಡ್ ಔಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ದಿ ಕ್ವಶನ್ ನಂಬರ್ 14. 15th ನೋಡೋಣ. ಕ್ವಶನ್ ನಂಬರ್ 15, check for the continuity of the function f of x is equal to 2x if x is less than 0, 0 if 0 is less than or equal to x, less than or equal to 1, 4x if x is greater than 1 ಅಂತ ಇದೆ. ಇಲ್ಲಿ ಫಿಕ್ಸ್ಡ್ ಇಂಟರ್ವಲ್ ಇಲ್ಲ. ಏನಿದೆ ನೋಡಿ, ಇಲ್ಲಿ ಎಕ್ಸ್ ಇಸ್ ಲೆಸ್ ದೆನ್ 0 ಅಂತಂದರೆ ನೆಗೆಟಿವ್ ಇನ್ಫಿನಿಟಿ ತನಕ ನೀವು ವ್ಯಾಲ್ಯೂ ಹಾಕ್ಬೋದು. ಲೆಸ್ ದೆನ್ 0 ಅಂದರೆ -1 -2 -3 ಮನಸ್ಸು ಬಂದಾಗ ಹಾಕ್ಬೋದು. ಆಮೇಲೆ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂತಂದರೆ 1 2 3 4 5 6 ನೀವು ಇನ್ಫಿನಿಟಿ ತನಕ ಹಾಕ್ಬೋದು. ಇದ್ರ ಹಿಂದಿನ ಕ್ವಶನ್ ಹೆಂಗಿತ್ತು, 0 ನಿಂದ 10 ಅಂತಕ್ಕೆ ಅವರು ಲಿಮಿಟನ್ನು ಕೊಟ್ಟಿದ್ರು, ಒಂದು ವ್ಯಾಲ್ಯೂವನ್ನು ಕೊಟ್ಟಿದ್ರು. ಓಕೆ, ಅದರೊಳಗೆ ಡಿಫೈನ್ ಮಾಡಿದ್ವಿ. ಇಲ್ಲಿ ಲೆಸ್ ದೆನ್ 0 ಅಂತಂದರೆ ಫಾರ್ ಆಲ್ ದ ವ್ಯಾಲ್ಯೂಸ್, ಫಾರ್ ಆಲ್ ದ ರಿಯಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಹೇಳ್ತೀವಿ ನಾವು. ಅಂತಂದರೆ ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ರಿಯಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಬರೋಣಂತೆ. ದ ಫಂಕ್ಷನ್ ಈಸ್ defined for all values, real values of x ಅಂತ ಬರೋಣ. ಓಕೆ, let c be any point on real line. ಅಂದರೆ ರಿಯಲ್ ಲೈನ್ ಅಂದರೆ ರಿಯಲ್ ನಂಬರ್ ಲೈನ್ ಅಂತ ನನಗೆ ಯಾವುದಾದ್ರೂ ಪಾಯಿಂಟನ್ನು ನಾವು ಸಿ ಅಂತ ತಗೊಳ್ಳೋಣಂತೆ. ಓಕೆ, f of x is equal to f of c. ಯಾವಾಗ if c is less than 0, c is less than 0, f of x equal to f of c is equal to ಏನಾಗುತ್ತೆ ನೋಡ್ರಿ, c is less than 0 ಅಂತಂದರೆ ಎನಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಲೆಸ್ ದೆನ್ 0 ಇದ್ದಾಗ ಏನು ಬರ್ತದೆ ಆನ್ಸರ್ 2x ಅಂತ ಬರ್ತದಂತೆ. 2x ಅಂತ ಬರ್ತದಂತೆ. ಓಕೆ, ಅವಾಗ ಏನು ಬರ್ತದೆ ಆನ್ಸರ್ ದಿಸ್ ಇಸ್ ಈಕ್ವಲ್ ಟು 2x, ಇದ್ರಲ್ಲಿ c ಹಾಕ್ರಿ 2c ಅಂತ ಬಂತು. ಈ ಥರ ಬರೋದು ಬೇಡ. f of x is equal to ಏನು ಬರೋಣ 2x ಅಂತ ಬರೋಣಂತೆ. ದೇರ್ ಫೋರ್ ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಏನಾಗ್ತದೆ 2c ಅಂತ ಬರ್ತದೆ. ಅಂತಂದರೆ ಸಿ ವ್ಯಾಲ್ಯೂ 0ಗಿಂತ ಕಡಿಮೆ, ಸಿ ಅಂದರೆ ಎನಿ ಕಾನ್ಸ್ಟಂಟ್ ವ್ಯಾಲ್ಯೂ 0ಗಿಂತ ಕಡಿಮೆ ಇದ್ದಾಗ, ಅಂದರೆ ಎಕ್ಸ್ ವ್ಯಾಲ್ಯೂ 0ಗಿಂತ ಕಡಿಮೆ ಇದ್ದಾಗ ಏನು ಬರ್ತದೆ 2x ಅಂತ ಬರ್ತದೆ. 2x, ಎಕ್ಸ್ ಅಂತಂದರೆ ಎನಿ ಕಾನ್ಸ್ಟಂಟ್ ಸಿ, 2 ಇಂಟು ಸಿ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತಪ್ಪ, ದೇರ್ ಫೋರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಅಂತ ನಾವು ಹೇಳ್ತೀವಿ. ದೇರ್ ಫೋರ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್, ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ at x is less than 0, at x is less than 0, x less than 0 ಇದ್ದರೆ ಏನಾಗ್ತದೆ ಫಂಕ್ಷನ್ ಕಂಟಿನ್ಯೂಸ್ ಆಗ್ತದೆ. ಯಾಕಂದರೆ ಇದು ಲೀನಿಯರ್ ಫಂಕ್ಷನ್ ಹೌದೋ ಇಲ್ಲೋ, 2x ಅಂದರೆ ಲೀನಿಯರ್ ಫಂಕ್ಷನ್. ಎಕ್ಸ್ ಇದರಲ್ಲಿ -1 ಹಾಕ್ರಿ ವ್ಯಾಲ್ಯೂ ಸಿಗ್ತದೆ, -2 ಹಾಕ್ರಿ -3 -1000 -10,000 ಏನು ಹಾಕಿದ್ರು ಕೂಡ ವ್ಯಾಲ್ಯೂ ಸಿಗ್ತಾ ಇದೆ ಅಂತಂದರೆ ಅದು ಕಂಟಿನ್ಯೂಸ್, ಸಿಗಲಿಲ್ಲ ಅಂದರೆ ಡಿಸ್ಕಂಟಿನ್ಯೂಸ್. ಓಕೆ, ನೆಕ್ಸ್ಟ್ ಏನು ಮಾಡಿದೆ ಈಗ 0 at 0 ನೋಡೋಣಂತೆ. ಈ ಕೇಸ್ 2, ಕೇಸ್ 1 ಮುಗೀತು. ಈಗ ಕೇಸ್ 2 ನೋಡೋಣಂತೆ. ಸೆಕೆಂಡ್ ಕೇಸಲ್ಲಿ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಸಿಗ್ತದೆ, ರೈಟ್ ಹ್ಯಾಂಡ್ ಲಿಮಿಟ್ ಸಿಗ್ತದೆ, ಆಮೇಲೆ ಒಂದು ಫಂಕ್ಷನ್ ವ್ಯಾಲ್ಯೂ ಸಿಗ್ತದೆ. 3 ಈಕ್ವಲ್ ಇದ್ದರೆ ಕಂಟಿನ್ಯೂಸ್ ಅಂತ ಹೇಳೋಣ, ಇಲ್ಲಾಂದರೆ ಡಿಸ್ಕಂಟಿನ್ಯೂಸ್ ಅಂತ ಹೇಳೋಣ. ಓಕೆ, ಎಕ್ಸ್ ಈಸ್ ಅಪ್ರೋಚಿಂಗ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು 0. ಆಮೇಲೆ ವ್ಯಾಲ್ಯೂ ಏನಾಗ್ತದೆ ನೋಡೋಣಂತೆ. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0, ಅವಾಗ ಏನಾಗ್ತದೆ ಎಫ್ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್, ಇಲ್ಲ ಡೈರೆಕ್ಟಾಗಿ ಎಕ್ಸ್ ಈಕ್ವಲ್ ಟು ತೊಗೊಳ್ತಾ ಇದೀವಲ್ಲ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದರೆ 0 ಬರ್ತದಂತೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಸಿಕ್ಬಿಡ್ತದಂತೆ. ನೆಕ್ಸ್ಟ್ ಎಕ್ಸ್ ಈಸ್ ಲೆಸ್ ದೆನ್ 0, ಇಫ್ ಎಕ್ಸ್ ಈಸ್ ಲೆಸ್ ದೆನ್ 0 ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು 0 ಫ್ರಮ್ ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು. ಓಕೆ,
2x ಅಂತ ಇದೆ ನೋಡ್ರಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಫ್ರಮ್ ನೆಗೆಟಿವ್ ಸೈಡ್ 2x ಅಂತ ಬರ್ತದೆ. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಇದರಲ್ಲಿ 0 ಹಾಕೋಣ ಅಂತ 2 ಇಂಟು 0 ಏನು ಬಂತಪ್ಪ 2 ಇಂಟು 0 0 ಅಂತ ಬಂತು. ಏನಿದು ಲಿಮಿಟ್ ವ್ಯಾಲ್ಯೂ ಅಥವಾ ಫಂಕ್ಷನ್ ವ್ಯಾಲ್ಯೂನು 0 ಬಂತು, ಲೆಫ್ಟ್ ಹ್ಯಾಂಡ್ ಲಿಮಿಟ್ನು 0 ಬಂತು. ರೈಟ್ ಹ್ಯಾಂಡ್ ಲಿಮಿಟ್ ನೋಡೋಣಂತೆ. ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ದೆನ್ ಅವಾಗ ಏನಾಗುತ್ತೆ ನೋಡ್ರಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನಾಗ್ತದೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪಾಸಿಟಿವ್ 0 ಓಕೆ 0 ಅಂತ ಸಿಗ್ತದೆ. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಸಿಗ್ತದೆ. ಅರ್ಥ ಆಯ್ತಾ? ಪಾಸಿಟಿವ್ ಅಂದರೆ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಅಂತಂದಾಗ 0 ಸಿಕ್ತು. ಗ್ರೇಟರ್ ದೆನ್ ಅಂತಂದ್ರೇನು, ರೈಟ್ ಸೈಡಿಂದ ಅಪ್ರೋಚ್ ಮಾಡಿದಾಗ 0 ಸಿಕ್ತು, ಲೆಫ್ಟ್ ಸೈಡಿಂದ ಅಪ್ರೋಚ್ ಮಾಡಿದಾಗ 2x ಸಿಕ್ತು. ಎಕ್ಸ್ ಅಂದರೆ ಏನಾಗ್ತದೆ ನಾವು 0 ಆಗ್ತದೆ, ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು 0, ರೈಟ್ ಹ್ಯಾಂಡ್ ಲಿಮಿಟು 0, ಫಂಕ್ಷನ್ ವ್ಯಾಲ್ಯೂ 0. ದೇರ್ ಫಾರ್ ದ ಫಂಕ್ಷನ್ ಇಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ನಾವು ಬರಿಬಹುದು. ಸೆಕೆಂಡ್ ಮುಗೀತು. ಥರ್ಡ್ ಒನ್ ನೋಡೋಣಂತೆ. ಲೈನ್ ಬರಿಬೇಕಾ ಲಾಸ್ಟಿಗೆ? ದ ಫಂಕ್ಷನ್ ಇಸ್ ಕಂಟಿನ್ಯೂಯಸ್ at x equal to 0. ಕೇಸ್ 2 ಮುಗೀತು. ಕೇಸ್ 3 ಥರ್ಡ್ ಕೇಸಲ್ಲಿ ಏನಾಗ್ತದೆ, x is approaching to 1, x is equal to 1 and x is ರೈಟ್ ಸೈಡಿಂದ ಅಪ್ರೋಚ್ ಆಗೋದು, ಲೆಫ್ಟ್ ಸೈಡಿಂದ ಅಪ್ರೋಚ್, ರೈಟ್ ಎಲ್ ಎಚ್ ಎಲ್ ಆರ್ ಎಚ್ ಎಲ್ at x is equal to 1. ಕೇಸ್ ನಂಬರ್ 3 at x equal to 1 f of x is equal to ಎಫ್ ಆಫ್ 1 ಇಸ್ ಈಕ್ವಲ್ ಟು ಏನು ಬರ್ತಪ್ಪ ಆನ್ಸರ್ 0 ಅಂತ ಬರ್ತದೆ. ನೆಕ್ಸ್ಟ್ ಆಟ್ ಎಕ್ಸ್ ಈಸ್ ಲೆಸ್ ದೆನ್ 1 ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 1 ಫ್ರಮ್ ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ನೆಗೆಟಿವ್ ಸೈಡ್ ಅಂತಂದರೆ 0 ಅಂತ ಬರ್ತದೆ. ಆನ್ಸರು 0 ಅಂತ ಡೈರೆಕ್ಟಾಗಿ ಬರೆದು ಬಿಡೋಣಂತೆ, ಡೈರೆಕ್ಟಾಗಿ ಬರೆದ್ಬಿಡ್ರಿ. ನೆಕ್ಸ್ಟ್ ಆಟ್ x is greater than 1 limit as extends to 1 positive f of x is equal to limit extends to positive 1 ಏನು ಬರ್ತಪ್ಪ ಆನ್ಸರು 4x ಅಂತ ಬರ್ತದೆ. ದಿಸ್ ಇಸ್ ಈಕ್ವಲ್ ಟು 4 ಇಂಟು 1 ದಿಸ್ ಇಸ್ ಈಕ್ವಲ್ ಟು 4 ಅಂತ ಬಂತು. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು 0 ಇದೆ, ಫಂಕ್ಷನ್ ವ್ಯಾಲ್ಯೂ 0 ಇದೆ, ಬಟ್ ರೈಟ್ ಹ್ಯಾಂಡ್ ಲಿಮಿಟು ಈಕ್ವಲ್ ಆಗಲಿಲ್ಲ. ಸಿನ್ಸ್ LHL is not coinciding with RHL, so the function is discontinuous at x equal to 1 ಅಂತ ನಾವು ಬರಿಬೇಕಾಗ್ತದೆ. ಕ್ವಶನ್ ನಂಬರ್ 15 ಮುಗೀತು. 16th ನೋಡೋಣ. 16th ಕ್ವಶನ್, f of x is equal to -2 if x is less than or equal to -1, 2x if -1 is less than x less than or equal to 1, 2 if x is greater than 1 ಅಂತ ಇದೆ. ಇದು ಕಂಟಿನ್ಯೂಸ್ ಫಂಕ್ಷನ್ ಆಗ್ತದೋ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಆಗ್ತದೋ? ಡಿಸ್ಕಂಟಿನ್ಯೂಸ್ ಆದರೆ ಯಾವ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಆಗ್ತದೆ, ಕಂಟಿನ್ಯೂಸ್ ಆದರೆ ಎಲ್ಲಿವರೆಗೂ ಕಂಟಿನ್ಯೂಸ್ ಫಂಕ್ಷನ್ ಆಗ್ತದೆ ಅಂತ ನಾವು ಹೇಳಬೇಕಾಗ್ತದೆ. ಲೆಟ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಬೇಡ. ಲೆಟ್ ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಬರೋಣ. ಯಾಕಂತಂದರೆ ಎಕ್ಸ್ ಲೆಸ್ ದ್ಯಾನ್ -1 ಅಂತಂದರೆ ಮುಂದ್ಗಡೆ ನೆಗೆಟಿವ್ ಇನ್ಫಿನಿಟಿ ತನಕ ಹೋಗ್ತದೆ, ಗ್ರೇಟರ್ ದ್ಯಾನ್ 1 ಅಂತಂದರೆ ಅದು ಕೂಡ ಪಾಸಿಟಿವ್ ಇನ್ಫಿನಿಟಿ ತನಕ ಹೋಗ್ತದೆ. ನೋ ಫಿಕ್ಸ್ಡ್ ಇಂಟರ್ವಲ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಬರ್ಬಿಡಂತೆ. ನೆಕ್ಸ್ಟ್ ಕೇಸ್ 1, ಫಸ್ಟ್ ಕೇಸಲ್ಲಿ ಎಕ್ಸ್ ಏನದಪ್ಪ ಲೆಸ್ ದ್ಯಾನ್ -1 ಈಕ್ವಲ್ ಟು -1 ಅಂತದ. ಆಟ್ ಎಕ್ಸ್ ಈಸ್ ಈಕ್ವಲ್ ಟು -1 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ -1 ಈಸ್ ಈಕ್ವಲ್ ಟು ಏನು ಬಂದ ಆನ್ಸರು -2 ಅಂತ ಬಂದರು. ಆಮೇಲೆ ಆಟ್ ಎಕ್ಸ್ ಈಸ್ ಲೆಸ್ ದ್ಯಾನ್ -1 ಏನು ಬರ್ತದೆ ವ್ಯಾಲ್ಯೂ, ಎಕ್ಸ್ ಈಸ್ ಲೆಸ್ ದ್ಯಾನ್ -1 ಅಂತಂದಾಗ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು -2ನೇ ಬರ್ತದೆ ಆನ್ಸರ್. ಕರೆಕ್ಟ್? -2. ದೇರ್ ಫೋರ್ ದ ಫಂಕ್ಷನ್ ಈಸ್ ಡಿಫೈನ್ಡ್, ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ at x equal to -1 at x equal to -1. ನೆಕ್ಸ್ಟ್ ಏನು ಮಾಡೋಣ, ಈಗ ಇಂಟರ್ವಲ್ ತೊಗೊಳ್ಳೋಣಂತೆ. -1 ಇಂದ -1 ಲೆಸ್ ದ್ಯಾನ್ ಈಕ್ವಲ್ ಟು ಆ್ಯಂಡ್ ಗ್ರೇಟರ್ ದ್ಯಾನ್ ಅಂದರೆ ರೈಟ್ ಸೈಡಿಂದ ತೊಗೊಳ್ಳೋಣಂತೆ. ಕೇಸ್ ನಂಬರ್ 2, ಸೆಕೆಂಡ್ ಕೇಸ್ 2 at x equal to -1 f of x is equal to -2 ಅಂತ ಬಂತು. ಆಮೇಲೆ if
x is less than -1 ಅವಾಗ ಏನಾಗುತ್ತೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -1 ಫ್ರಮ್ ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫ್ರಮ್ ನೆಗೆಟಿವ್ ಸೈಡ್ ಏನು ಬಂದಪ್ಪ ಆನ್ಸರು -2 ಬಂದದ ಡೈರೆಕ್ಟ್ ಆಗಿ -2 ಅಂತ ಬರೋಣಂತೆ. ನೆಕ್ಸ್ಟ್ ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ -1 ದೆನ್ ಲಿಮಿಟ್ as extends to -1 from positive side f of x is equal to 2x ಅಂತ ಇದೆ. ಓಕೆ, this is equal to limit as extends to -1 from positive side f of x ಅಂತಂದರೆ 2x ಅಂತ ಹೋಯಿತು. x ಇದರಲ್ಲಿ -1 ಹಾಕೋಣಂತೆ 2 into -1 ಆನ್ಸರ್ ವಿಲ್ ಬಿ -2 ಅಂತ ಬಂತು. ಅಂದರೆ ಫಂಕ್ಷನ್ ವ್ಯಾಲ್ಯೂ ಕೂಡ ಕೇಸ್ 2 ಅಲ್ಲಿ -2 ಬಂದಿದೆ ಫಂಕ್ಷನ್ ವ್ಯಾಲ್ಯೂ, ಲೆಫ್ಟ್ ಹ್ಯಾಂಡ್ ಲಿಮಿಟು -2 ಬಂದಿದೆ, ರೈಟ್ ಹ್ಯಾಂಡ್ ಲಿಮಿಟು -2 ಬಂದಿದೆ. ದೇರ್ ಫೋರ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು -1. ಓಕೆ, ನೆಕ್ಸ್ಟ್ ಈಗ ಏನು ಮಾಡೋಣ ಅಂತಂದರೆ ಎಕ್ಸ್ ಈಸ್ ಲೆಸ್ ದೆನ್ 1 ಈಕ್ವಲ್ ಟು 1 ಆಮೇಲೆ ಗ್ರೇಟರ್ ದೆನ್ 1 ಅಂತ ತಗೊಳ್ಳೋಣಂತೆ. ಇಂಟರ್ವಲ್ ಏನು ತಗೊಳ್ಳೋಣ ಇಲ್ಲಿ ಬರೀ ಅನ್ನೋದು ಬೇಕಾದ್ರೆ ದ ಫಂಕ್ಷನ್ ಈಸ್ ದೇರ್ ಫೋರ್ ದ ಫಂಕ್ಷನ್ ಈಸ್ continuous in the interval ಯಾವ ಇಂಟರ್ವಲ್ ಬರುತ್ತಪ್ಪ -1 to +1 ಈ ಥರ ಯಾಕೆ ಹಾಕಿದ್ವಿ ನಾವು ಅಂತಂದರೆ ಎಕ್ಸ್ಕ್ಲೂಡೆಡ್ -1 ಎಕ್ಸ್ಕ್ಲೂಡೆಡ್ +1 ಇದ್ರ ಮಿಡ್ಲು ಅಂದರೆ -0.99 ಇಂದ ಹಿಡ್ಕೊಂಡು +0.99 ತನಕ ಫಂಕ್ಷನ್ ಕಂಟಿನ್ಯೂಸ್ ಅದೇ. ಆಮೇಲೆ 1 ಇಂದ ಅಬವ್ 1 ಏನಪ್ಪ ಅಂತಂದರೆ ನೆಕ್ಸ್ಟ್ ಕೇಸಲ್ಲಿ ನೋಡೋಣಂತೆ ಅದು ಕಂಟಿನ್ಯೂಸ್ ಆಗ್ತದೋ ಏನು ಇಲ್ಲೋ ಅಂತೇಳಿ. ಕೇಸ್ ನಂಬರ್ 3 ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಟ್ ಎಕ್ಸ್ ಈಕ್ವಲ್ ಟು 1 ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತದೆ ನೋಡ್ರಿ. ಕೇಸ್ ನಂಬರ್ 3 ಅಟ್ ಎಕ್ಸ್ ಈಕ್ವಲ್ ಟು 1 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಅಂತ ಇದೆಯಾ 2x ಎಫ್ ಆಫ್ 1 ಇಸ್ ಈಕ್ವಲ್ ಟು 2 ಅಂತ ಬಂತು. ನೆಕ್ಸ್ಟ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ 1 ದೆನ್ ಲಿಮಿಟ್ as extends to 1 negative f of x is equal to limit as extends to 1 from negative side f of x is 2x, this is equal to 2 into 1, this is equal to 2 ಅಂತ ಬಂತು. ಇವೆರಡು ಈಕ್ವಲ್ ಆದವು. ನೆಕ್ಸ್ಟ್ if x is greater than 1 limit as extends to 1 from positive side f of x is equal to ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟಿರಬೇಕು 2 ಅಂತ ಬಂದುಬಿಡೋಣ. therefore the function is continuous in the interval +1 to greater than 1 +1 to +∞ ತನಕ ಕೂಡ ಆಗ್ತದೆ. ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಅಂದರೆ ಏನಾದರೂ ವ್ಯಾಲ್ಯೂ ಹಾಕೊಂತವ್ರಿ ಕಂಟಿನ್ಯೂಸ್ ಸಿಗ್ತದೆ. ದಿಸ್ ಇಸ್ ದಿ ಕ್ವಶನ್ ನಂಬರ್ 17 ನೋಡೋಣ. ನಂಬರ್ 17 find the relationship between a and b so that the function f is defined by f of x is equal to ax plus 1 if x is less than or equal to 3 and bx plus 3 if x is greater than 3 and the function is continuous at x equal to 3. ಫಂಕ್ಷನ್ ಕಂಟಿನ್ಯೂಸ್ ಅಂತ ಕೊಟ್ಬಿಟ್ಟಾರೆ. ಫಂಕ್ಷನ್ ಕಂಟಿನ್ಯೂಸ್ ಅಂತಂದ್ರೆ ಅರ್ಥ ಏನು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಹೌದಾ? ಹಾಗಿದ್ರೆ ನಾವೇನು ಮಾಡೋಣ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಳ್ಳೋಣ, ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಳ್ಳೋಣ, ಎರಡು ಈಕ್ವಲ್ ಅಂತ ಮಾಡ್ಕೊಳ್ಳೋಣ, ಎ ಮತ್ತು ಬಿ ರಿಲೇಷನ್ಶಿಪ್ ನೋಡ್ಬಿಡೋಣ ಅಂತ. ಓಕೆ, ಫಾರ್ ದ್ಯಾಟ್ ವಾಟ್ ವಿ ಹ್ಯಾವ್ ಟು ಡೂ, ಲೆಟ್ at x equal to 3 the function is continuous ಅಂತ ಒಂದು ಲೈನ್ ಬರೋಣಂತೆ. ಬರೆದು ಆಮೇಲೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಬರೋಣಂತೆ. ಆಮೇಲೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 3 ಫ್ರಮ್ ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಅಂತ ಬರೋಣಂತೆ. ಆಮೇಲೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಫ್ರಮ್ ಪಾಸಿಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಅಂತ ಬರೋಣಂತೆ. ಓಕೆ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 3 ಫ್ರಮ್ ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್, ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಅಂತ ಏನು ಬರ್ತಪ್ಪ ಆನ್ಸರು ಎ ಎಕ್ಸ್ ಪ್ಲಸ್ 1 ಅಂತ ಇದೆ. ಹೌದಾ? ಎ ಎಕ್ಸ್ ಪ್ಲಸ್ 1 ಅಂತ ಬಿಡೋಣಂತೆ. ಆಮೇಲೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -3 ಅಂತ ಆಸ್ ಇಟ್ ಈಸ್ ಬಿಡೋಣ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು +1 ಎಫ್ ಆಫ್ ಎಕ್ಸ್ ಏನಿದೆಪ್ಪ ಬಿ ಎಕ್ಸ್ ಪ್ಲಸ್ 3 ಅಂತ ಇದೆ, ಬಿ ಎಕ್ಸ್ ಪ್ಲಸ್ 3 ಅಂತ ಇದೆ. ಅಂತಂದರೆ ಇಲ್ಲಿ +1 ಯಾಕೆ ಬಂತು? 3 ಅಂತ ಆಗಬೇಕಾಗಿತ್ತಲ್ಲ. ಓಕೆ, ಯಾಕೆ ಇಲ್ಲಿ ನೆಗೆಟಿವ್ ಸೈಡಿಂದ 3, ಇದು ಪಾಸಿಟಿವ್ ಸೈಡಿಂದ 3, ಇಲ್ಲಿ +3 ಬರೋಕ್ಕಾಗಿತ್ತು. ಓಕೆ, ಈಗೇನು ಮಾಡೋಣ, ಎಕ್ಸ್ ಇದ್ದಲ್ಲಿ 3 ಅಂತ ಹಾಕೋಣಂತೆ. ಎ ಇಂಟು 3 ಪ್ಲಸ್ 1 ಇಸ್ ಈಕ್ವಲ್ ಟು ಇಲ್ಲಿ ಬಿ ಇಂಟು 3 ಪ್ಲಸ್ 3 ಅಂತ ಬರೋಣ. 3a ಪ್ಲಸ್ 1 ಇಸ್ ಈಕ್ವಲ್ ಟು 3b ಪ್ಲಸ್ 3 ಅಂತ ಬರೋಣ.
ಇದು 3b ಅನ್ನು ಈ ಕಡೆ ಕಳಿಸೋಣಂತೆ. ಅವಾಗ ಏನಾಗುತ್ತೆ 3a ಮೈನಸ್ 3b ಇಸ್ ಈಕ್ವಲ್ ಟು 3, ಇದನ್ನ ಈ ಕಡೆ ಕಳಿಸೋಣ -1 ಅಂತ ಆಗ್ತದೆ. 3a ಮೈನಸ್ 3b ಇಸ್ ಈಕ್ವಲ್ ಟು 2. ದಿಸ್ ಈಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ a ಆ್ಯಂಡ್ b. -3b ಈ ಕಡೆ ಕಳಿಸಿದ್ರು ಕೂಡ ಹಿಂಗೂ ಬರಿಬೋದು. ಏನು ಬರಿಬೋದಪ್ಪ, 3a ಇಸ್ ಈಕ್ವಲ್ ಟು 3b ಪ್ಲಸ್ 2 ಅಂತ ಕೂಡ ನಾವು ಇದನ್ನ ಯಾವ ಥರ ಬರಿಬೋದು, a ಇಸ್ ಈಕ್ವಲ್ ಟು 3b ಡಿವೈಡೆಡ್ ಬೈ 3 ಪ್ಲಸ್ 2 ಡಿವೈಡ್ ಬೈ 3 ಹಿಂಗೂ ಬರಿಬೋದು. ಹೌದಾ, ಇದು ಇಂಟು 3 ಇದು ಎರಡಕ್ಕೂ ಡಿವೈಡ್ ಆಗಿಬಿಡ್ತದೆ. 3 1 3 1 a ಇಸ್ ಈಕ್ವಲ್ ಟು b ಪ್ಲಸ್ 2 ಬೈ 3. ದಿಸ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ a ಆ್ಯಂಡ್ b ಅಂತ ನಾವು ಹೇಳ್ಬೋದು. Next question number 18. For what value of lambda is the function defined by f of x is equal to lambda in bracket x square minus 2x if x is less than or equal to 0, 4x plus 1 if x is greater than 0, continuous at x equal to 0. What about continuity at x equal to 1 ಅಂತ ಚೆಕ್ ಮಾಡಬೇಕು. ಅಂದರೆ ಫಂಕ್ಷನ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಆದೋ ಏನು ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕಂತ. ಅಟ್ ಎಕ್ಸ್ ಈಕ್ವಲ್ ಟು 0 ಅರ್ಥ ಆಯ್ತಾ. ಕಂಟಿನ್ಯೂಸ್ ಆದೋ ಇಲ್ಲ ಅಂತ ಚೆಕ್ ಮಾಡಬೇಕು ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ ಲೆಟ್ ಅಟ್ ಎಕ್ಸ್ ಈಕ್ವಲ್ ಟು 0 at x equal to 0 left hand limit is equal to right hand limit as x tends to 0 from negative side f of x is equal to limit x tends to 0 from positive side f of x ಅಂತ ಬರೋಣಂತೆ. ಓಕೆ, ನೆಗೆಟಿವ್ ಸೈಡ್ ಏನಪ್ಪ ಆನ್ಸರು, ಲ್ಯಾಂಬ್ಡಾ ಇನ್ ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಸ್ ಈಕ್ವಲ್ ಟು 4x ಪ್ಲಸ್ 1 ಅಂತ ಆಗ್ತದೆ. ಕರೆಕ್ಟ್. ಹಾಂ, ಅಂದರೆ ನಾವು ಲಿಮಿಟ್ ಬರಿಬೇಕಲ್ಲಪ್ಪ. ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಫ್ರಮ್ ಪಾಸಿಟಿವ್ ಸೈಡ್ 4x ಪ್ಲಸ್ 1. ಇಲ್ಲಿಯೂ ಕೂಡ ಲಿಮಿಟ್ ಫ್ರಮ್ ಎಕ್ಸ್ ಟೆನ್ಸ್ ಟು ನೆಗೆಟಿವ್ ಸೈಡ್ ಎಫ್ ಆಫ್ ಎಕ್ಸ್ ಅನ್ನು ವ್ಯಾಲ್ಯೂ ಹಾಕೋಣಂತೆ. ಈಗ ಲ್ಯಾಂಬ್ಡಾ ಇದ್ದಲ್ಲಿ ಎಕ್ಸ್ ಇದ್ದಲ್ಲಿ 0 ಹಾಕೋಣಂತೆ. ಅವಾಗ ಏನಾಗುತ್ತೆ, ಲ್ಯಾಂಬ್ಡಾ ಇನ್ ಬ್ರಾಕೆಟ್ 0 ಸ್ಕ್ವೇರ್ ಮೈನಸ್ 2 ಇಂಟು 0 ಇಸ್ ಈಕ್ವಲ್ ಟು 4 ಇಂಟು 0 ಪ್ಲಸ್ 1. ಲ್ಯಾಂಬ್ಡಾ ಇನ್ ಬ್ರಾಕೆಟ್ 0 ಮೈನಸ್ 0 ಇಸ್ 0 ಇಸ್ ಈಕ್ವಲ್ ಟು 4 ಇಂಟು 0 ಇಸ್ 0 ಪ್ಲಸ್ 1. ಲ್ಯಾಂಬ್ಡಾ ಇಂಟು 0 ಇಸ್ 0 ಇಸ್ ಈಕ್ವಲ್ ಟು 1. 0 ಈಕ್ವಲ್ ಟು 1 ಇವ 0 ಈಕ್ವಲ್ ಟು 1 ಇರ್ತದಾ, ಇಲ್ಲ. ಸೊ ಇಟ್ ಈಸ್ ನಾಟ್ ಈಕ್ವಲ್ ಟು ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 1. ದ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0. ಹಂಗಿದ್ರೆ ಅಟ್ ಎಕ್ಸ್ ಈಕ್ವಲ್ ಟು 1 ಹಾಕೋಣಂತ. ಅವಾಗ ಏನಾಗುತ್ತೆ ನೋಡೋಣ, ಏನಿಲ್ಲಪ್ಪ ಇಲ್ಲಿ ಸೇಮ್ ಅಟ್ ಎಕ್ಸ್ ಈಕ್ವಲ್ ಟು 1 ಅಂತ ಬೇಡ, ಸೇಮ್. ಆಮೇಲೆ ಫ್ರಮ್ ನೆಗೆಟಿವ್ ಸೈಡ್, ಫ್ರಮ್ ಪಾಸಿಟಿವ್ ಸೈಡ್, ಆಮೇಲೆ ಗ್ರೇಟರ್ ದ್ಯಾನ್ 0 ಅಂದಾಗ ಏನು ತೊಗೋಬೇಕು ನಾವು ಬರೇ 4x ಪ್ಲಸ್ 1 ಅಂತ ತೊಗೋಬೇಕು. ಅಂದರೆ ಇಲ್ಲೂ ಕೂಡ ಏನು ಬರಬೇಕಪ್ಪ, ನಾನು 4x ಪ್ಲಸ್ 1ನೇ ಬರಬೇಕಾಗ್ತದೆ. ಆಮೇಲೆ ಇಲ್ಲೂ ಕೂಡ 4x ಪ್ಲಸ್ 1 ಬೇಕಾಗ್ತದೆ. ವ್ಯಾಲ್ಯೂ ಹಾಕೋಣಂತೆ 4 ಇನ್ ಬ್ರಾಕೆಟ್ 1 ಪ್ಲಸ್ 1 ಅಂತ ಬರೋಣಂತೆ. ಆಮೇಲೆ ಇಲ್ಲಿ 1 ಅಂತ ಆಗ್ತದೆ, ಇಲ್ಲೂ ಕೂಡ 1 ಅಂತ ಆಗ್ತದೆ, ಇಲ್ಲಿ 1 ಅಂತ ಆಗ್ತದೆ. 4 1 4 1 ಏನಾಗ್ತದೆ ಪ್ಲಸ್ 1 ಅಂತಂದರೆ 5 ಇಸ್ ಈಕ್ವಲ್ ಟು 5. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 1. ನೋಡ್ರಿ, 0ಗಿಂತ ಹೆಚ್ಚಿಗೆ ಆಯಿತು ಅಂತಂದ್ರೆ ಏನಪ್ಪ ಫಂಕ್ಷನ್ ಅದು, ಲೀನಿಯರ್ ಫಂಕ್ಷನ್. ಲೀನಿಯರ್ ಫಂಕ್ಷನ್ ಅಂದರೆ ಕಂಟಿನ್ಯೂಸ್. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಬೋವ್ ಎಕ್ಸ್ ಈಕ್ವಲ್ ಟು ಎಕ್ಸ್ 0ಕ್ಕಿಂತ ಜಾಸ್ತಿ ಇದ್ದಾಗ. ಅಂದ್ರೆ ಅಬೋವ್ 0 ಫಂಕ್ಷನ್ ಈಸ್ ಕಂಟಿನ್ಯೂಸ್, ಬಟ್ ಆಟ್ 0 ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್, ಡಿಸ್ಕಂಟಿನ್ಯೂಸ್ ಅಂತ ನಾವು ಹೇಳ್ತೀವಿ. ಕ್ವಶನ್ ನಂಬರ್ 20 ಈಸ್ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ 5 ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು ಪೈ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಈ ಫಂಕ್ಷನ್ ಕಂಟಿನ್ಯೂಸ್ ಆದೋ ಏನು ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕು. ಕಂಟಿನ್ಯೂಸ್ ಅಂತ ಚೆಕ್ ಮಾಡಬೇಕು ಅಂತಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಬರಬೇಕು. ಅದರಲ್ಲಿ ಸೈನ್ ಫಂಕ್ಷನ್ ಇದೆ. ಸೈನ್ ಫಂಕ್ಷನ್ ಇದ್ದಿದ್ದಕ್ಕೆ ನಾವೇನು ಮಾಡೋಣ ಅಂತಂದರೆ ಪುಟ್ ಎಕ್ಸ್ ಈಕ್ವಲ್ ಟು ಸಿ ಪ್ಲಸ್ ಹೆಚ್. ಸಿ ಅಂತಂದ್ರೆ ಇಲ್ಲಿ ಪೈ ಅದ, ಹಾಗಾಗಿ ಎಕ್ಸ್ ಈಕ್ವಲ್ ಟು ಪೈ ಪ್ಲಸ್ ಹೆಚ್ ಅಂತ ಹಾಕೋಣಂತೆ. ಹೆಚ್ ಎದಕ್ಕೆ ಅಂತಂದರೆ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್, ಫ್ರಮ್ ರೈಟ್ ಹ್ಯಾಂಡ್ ಸೈಡ್ ಸ್ವಲ್ಪ ಏನಾಗ್ತದೆ ಆ್ಯಡರೇ ಆಗ್ತದೆ, ಸ್ವಲ್ಪ ಮೈನಸರೇ ಆಗ್ತದೆ. ಹಾಗಾಗಿ ಪ್ಲಸ್ ಹೆಚ್ ಅಂತ ತೊಗೊಳಂತೆ. ಪೈ ಫ್ರಮ್ ನೆಗೆಟಿವ್ ಸೈಡ್ನು ಏನಾಗ್ತದೆ ಅಂತಂದರೆ ಅಪ್ರೋಚ್ ಆಗ್ತದೆ. ಎಕ್ಸ್ ಈಸ್ ಅಪ್ರೋಚಿಂಗ್ ಟು ಪೈ ಫ್ರಮ್ ನೆಗೆಟಿವ್ ಸೈಡ್, ಎಕ್ಸ್ ಈಸ್ ಆಲ್ಸೋ ಅಪ್ರೋಚಿಂಗ್ ಟು ಪೈ ಫ್ರಮ್ ಪಾಸಿಟಿವ್ ಸೈಡ್ ಅಂತ ನಾವು ತೊಗೊಂಡಾಗ ಏನು ಸಿಗ್ತದೆ, ಒಂದು ಇಕ್ವೇಷನ್ ಸಿಗ್ತದೆ. ನೋಡ್ಕೊಂಡು ತಗೊಳಂತೆ. ಮೊದಲು ಅಟ್ ಎಕ್ಸ್ ಈಕ್ವಲ್ ಟು ಪೈ ವ್ಯಾಲ್ಯೂ ನೋಡೋಣಂತೆ. ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅನ್ನೋಕ್ಕಿಂತ ಲೆಟ್ at x equal to pi the value of the function is f of x is equal to ಏನು ಬರ್ತಪ್ಪ, ಎಕ್ಸ್ ಸ್ಕ್ವಯರ್ ಮೈನಸ್ ಸೈನ್ ಎಕ್ಸ್ ಪ್ಲಸ್
5 ಅಂತ ಇದೆ. ಎಫ್ ಆಫ್ ಪೈ ಇಸ್ ಈಕ್ವಲ್ ಟು ಪೈ ಸ್ಕ್ವಯರ್ ಮೈನಸ್ ಸೈನ್ ಪೈ ಪ್ಲಸ್ 5 ಅಂತ ನಾವು ಬರಿಬೋದು. ಎಫ್ ಆಫ್ ಪೈ ಇಸ್ ಈಕ್ವಲ್ ಟು ಪೈ ಸ್ಕ್ವಯರ್ ಮೈನಸ್ ಸೈನ್ ಪೈ ವ್ಯಾಲ್ಯೂ ಏನಪ್ಪ 0. ಯಾಕೆ ಸೈನ್ ಪೈ ಸೈನ್ ಎನ್ ಪೈ ಅಂತಂದರೆ 0 ಅಂದಂಗೆ 1 ಪೈ 2 ಪೈ 3 ಪೈ 0 ಪ್ಲಸ್ 5. ಎಫ್ ಆಫ್ ಪೈ ಇಸ್ ಈಕ್ವಲ್ ಟು ಪೈ ಸ್ಕ್ವಯರ್ ಪ್ಲಸ್ 5 ಅಂತ ನಾವು ಬರಿಬೋದು. ದೇರ್ ಫೋರ್ ಏನು ಸಿಗ್ತಪ್ಪ ನಮ್ಮ ವ್ಯಾಲ್ಯೂ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಪೈ ಇಸ್ ಈಕ್ವಲ್ ಟು ಪೈ ಸ್ಕ್ವಯರ್ ಪ್ಲಸ್ 5 ಅಂತ ಸಿಕ್ತು. ಇದನ್ನು ಬೇಕಾದ್ರೆ ನೀವು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಈಗೇನು ಮಾಡೋಣ ಅಂತಂದರೆ ಲೆಟ್ ಎಕ್ಸ್ ಈಕ್ವಲ್ ಟು ಪೈ ಏನದಲ್ಲ ಲಿಮಿಟ್ ವೈಸ್ ಬರ್ಕೊಂತ ಹೋಗೋಣಂತೆ. ಲಿಮಿಟ್ ವೈಸ್ ಅಂತಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಅದನ್ನು ನೋಡ್ಕೊತ ಹೋಗೋಣಂತೆ. ಅದಕ್ಕೆ ಏನು ಬರಬೇಕು ಮೊದಲು ಲಿಮಿಟ್ ಆ್ಯಸ್ ಎಕ್ಸ್ಟೆನ್ಸ್ ಟು ಪೈ ಅಂತ ಬರೋಣ. ಲಿಮಿಟ್ ಆ್ಯಸ್ ಎಕ್ಸ್ಟೆನ್ಸ್ ಟು ಪೈ ವ್ಯಾಲ್ಯೂ ಏನು ಬಂದಿತ್ತಪ್ಪ ಆನ್ಸರ್ ಇಲ್ಲಿ ಪೈ ಸ್ಕ್ವಯರ್ ಪ್ಲಸ್ 5 ಅಂತ ಬಂದಿತ್ತು ನೆನಪಿರಲಿ. ಓಕೆ ಲಿಮಿಟ್ ಆ್ಯಸ್ ಎಕ್ಸ್ಟೆನ್ಸ್ ಟು ಪೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ಟೆನ್ಸ್ ಟು ಪೈ ಎಫ್ ಆಫ್ ಎಕ್ಸ್ ಅಂತಂದ್ರೆ ಏನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ 5 ಅಂತ ಇದೆ. ಓಕೆ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಪ್ಲಸ್ ಹೆಚ್ ಅಂತ ತಗೊಳ್ಳೋಣ. ಪೈ ಪ್ಲಸ್ ಹೆಚ್ ಯಾಕಂತಂದರೆ ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಸೈಡಿಂದ ಪೈಗೆ ಅಪ್ರೋಚ್ ಆಗ್ತದೆ, ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಸೈಡಿಂದ ಪೈಗೆ ಅಪ್ರೋಚ್ ಆಗ್ತದೆ. ಆವಾಗ ಎಕ್ಸ್ ಪೈಗೆ ಅಪ್ರೋಚ್ ಆದರೆ ಎಚ್ ಯಾವುದಕ್ಕೆ ಅಪ್ರೋಚ್ ಆಗ್ತದೆ ಎಕ್ಸ್ ಅಪ್ರೋಚಿಂಗ್ ಟು ಪೈ ಅಂತಂದರೆ ಎಕ್ಸ್ ಟೆನ್ಸ್ ಟು ಪೈ. ಇಫ್ ಎಕ್ಸ್ ಟೆನ್ಸ್ ಟು ಪೈ ದೆನ್ ಎಚ್ ಟೆನ್ಸ್ ಟು 0 ಅಂತ ನಾವು ಬರಿತೀವಿ. ಹೆಂಗೆ ನೋಡ್ರಿ ಎಕ್ಸ್ ವ್ಯಾಲ್ಯೂ ಪೈ ಆದರೆ ಪೈ ಆಯ್ತಾ ಇಲ್ಲಿ ಪೈ ಇಸ್ ಈಕ್ವಲ್ ಟು ಪೈ ಪ್ಲಸ್ ಹೆಚ್. ಪೈ ಈ ಕಡೆ ಕಳಿಸ್ರಿ ಪೈ ಮೈನಸ್ ಪೈ 0 ಆಯಿತು. ಹೆಚ್ ಏನಾಗ್ತದೆ 0 ಆಗ್ತದೆ. ಯಾವಾಗ ಎಕ್ಸ್ ಪೈ ಆದ್ರೆ ಹೆಚ್ 0 ಆಗ್ತದೆ. ಹಾಗೆ ಬರ್ತೀವಿ ನೋಡ್ರಿ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ದೆನ್ ಹೆಚ್ ಇಸ್ ಈಕ್ವಲ್ ಟು 0 ಅಂತ ನಾವು ಬರಿತೀವಿ. ಈ ಲಿಮಿಟನ್ನು ಇಲ್ಲಿ ವ್ಯಾಲ್ಯೂ ಹಾಕ್ಕೊಂತ ಹೋಗೋಣಂತೆ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಹೆಚ್ ಟೆನ್ಸ್ ಟು ಪೈ ಹೆಚ್ ಟೆನ್ಸ್ ಟು 0 ಹೆಚ್ ಟೆನ್ಸ್ ಟು 0 ಇಲ್ಲಿ ಎಕ್ಸ್ ಟೆನ್ಸ್ ಟು ಪೈ ಆಯ್ತಾ ಎಕ್ಸ್ ಪೈ ಆದರೆ ಏನಾಗ್ತದೆ ಹೆಚ್ 0 ಆಗ್ತದೆ. ಹೆಚ್ 0 ಅಂತ ಆಯಿತು. ಯಾವಾಗಪ್ಪ ಇದು ಎಕ್ಸ್ ಪೈ ಪ್ಲಸ್ ಹೆಚ್ ಇದ್ದಾಗ ಅಂದರೆ ಎಕ್ಸ್ ಬದಲಿ ನಾವೇನು ಬರಬೇಕಿಲ್ಲಿ ಪೈ ಪ್ಲಸ್ ಹೆಚ್ ಹೋಲ್ ಸ್ಕ್ವಯರ್ ಮೈನಸ್ ಪೈ ಅಂತಂದ್ರೆ ಇದು ಎಕ್ಸ್ ಅಂತಂದ್ರೆ ಏನು ಬರಬೇಕು ಪೈ ಪ್ಲಸ್ ಹೆಚ್ ಸೈನ್ ಪೈ ಪ್ಲಸ್ ಹೆಚ್ ಪ್ಲಸ್ 5 ಅಂತ ನಾವು ಬರಿಬಹುದು. ಏನು ಮಾಡಿದ್ವಿ ನಾವು ಎಕ್ಸ್ ಇದ್ದಲ್ಲಿ ಪೈ ಪ್ಲಸ್ ಹೆಚ್ಚನ್ನು ಪುಟ್ ಮಾಡಬೇಕು. ತಗೊಳ್ರಿ ಎಕ್ಸ್ ಇದ್ದಲ್ಲಿ ಏನು ಮಾಡಿದ್ವಿ ನಾವು ಪೈ ಪ್ಲಸ್ ಹೆಚ್ಚನ್ನು ಪುಟ್ ಮಾಡಿದ್ವಿ ಸ್ಕ್ವೇರ್ ಬರೆದ್ವಿ ಮೈನಸ್ ಸೈನ್ ಎಕ್ಸ್ ಇದ್ದಲ್ಲಿ ಪೈ ಪ್ಲಸ್ ಹೆಚ್ ಆಯಿತು ಪ್ಲಸ್ 5 ಅಂತ ನಾವು ಬರೆದ್ವಿ. ಓಕೆ ದಿಸ್ ಲಿಮಿಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ದೀಸ್ 3 ಟರ್ಮ್ಸ್. 3 ಟರ್ಮ್ಸ್ಗಳಿದ್ದಾವೆ. ಓಕೆ ಯಾವಾಗ ನಾವು ಎಕ್ಸ್ ಪೈ ಪ್ಲಸ್ ಹೆಚ್ ಹಾಕ್ತೀವೋ ಎಕ್ಸ್ ಟೆನ್ಸ್ ಟು ಪೈ ಇತ್ತಾ ಏನು ಲಿಮಿಟ್ ಏನಿತ್ತು ಎಕ್ಸ್ ಟೆನ್ಸ್ ಟು ಪೈ ಅಂತ ಇತ್ತು. ಆದರೆ ಎಕ್ಸ್ ಪೈ ಆದರೆ ಹೆಚ್ ಏನಾಗ್ತದೆ 0 ಆಗ್ತದೆ. ದೆನ್ ಹೆಚ್ ಟೆನ್ಸ್ ಟು 0 ಅಂತ ನಾವು ಬರೆದ್ವಿ. ಇಲ್ಲಿ ಲಿಮಿಟ್ ಚೇಂಜ್ ಆಯಿತು. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ಸ್ ಅಂತಕ್ಕಂಥ ಚಾಪ್ಟರಲ್ಲಿ ನೋಡಿದ್ವಿ ನಾವು. ಈಗ ಲಿಮಿಟ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇದ್ದರೆ ಲಿಮಿಟ್ ಆಫ್ ಎ ಪ್ಲಸ್ ಲಿಮಿಟ್ ಆಫ್ ಬಿ ಪ್ಲಸ್ ಲಿಮಿಟ್ ಆಫ್ ಸಿ ಅಂತ ನಾವು ಸ್ಪ್ಲಿಟ್ ಮಾಡ್ಬೋದು. ಇದಕ್ಕೆ ಸ್ಪ್ಲಿಟ್ ಮಾಡೋಣ. ಲಿಮಿಟ್ ಆ್ಯಸ್ ಎಸ್ ಟೆನ್ಸ್ ಟು 0 ಫಸ್ಟ್ ವ್ಯಾಲ್ಯೂ ಏನಿದೆ ಪೈ ಪ್ಲಸ್ ಹೆಚ್ ದಿ ಹೋಲ್ ಸ್ಕ್ವಯರ್ ಮೈನಸ್ ಲಿಮಿಟ್ ಆ್ಯಸ್ ಹೆಚ್ ಟೆನ್ಸ್ ಟು 0 ಸೈನ್ ಆಫ್ ಪೈ ಪ್ಲಸ್ ಹೆಚ್ ಪ್ಲಸ್ ಲಿಮಿಟ್ ಆ್ಯಸ್ ಹೆಚ್ ಟೆನ್ಸ್ ಟು 0 5 ಅಂತ ನಾನು ಬರಿತೀವಿ. ದಿಸ್ ಇಸ್ ಈಕ್ವಲ್ ಟು ಹೆಚ್ ಇದ್ದಲ್ಲಿ ಏನಕ್ಕಣಪ್ಪ 0 ಹಾಕೋಣಂತ ಅವಾಗ ಏನಾಗತ್ತೆ ನೋಡ್ರಿ ಇದು ಪೈ ಪ್ಲಸ್ 0 ಹೋಲ್ ಸ್ಕ್ವಯರ್ ಅಂತ ಆಯಿತು ಮೈನಸ್ ಲಿಮಿಟ್ ಆ್ಯಸ್ ಹೆಚ್ ಟೆನ್ಸ್ ಟು 0 ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ವ್ಯಾಲ್ಯೂ ಹಾಕೋಣ ಸೈನ್ ಎ sin A into cos B plus cos A into sin B. A ಅಂತಂದರೆ ಪೈ ಅದ ಬಿ ಅಂದ್ರೆ ಹೆಚ್ ಅದ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ನೋಡ್ರಿ ಪ್ಲಸ್
ಲಿಮಿಟ್ ವ್ಯಾಲ್ಯೂ ಆಲ್ರೆಡಿ ಏನದಪ್ಪ ಕಾನ್ಸ್ಟಂಟ್ ಅದ, ಕಾನ್ಸ್ಟಂಟ್ ಆ್ಯಸ್ ಇಟ್ ಈಸ್ ಬರೋಣಂತೆ. ಓಕೆ, ನೆಕ್ಸ್ಟ್ ಏನಾಗ್ತದೆ ಪೈ ಪ್ಲಸ್ 0 ದಿ ಹೋಲ್ ಸ್ಕ್ವೇರ್ ಅಂದರೆ ಪೈ ಸ್ಕ್ವೇರ್ ಅಂದಂಗೆ. ದಿಸ್ ಇಸ್ ಈಕ್ವಲ್ ಟು ಏನು ಬರ್ಬೋದು ನಾನು ಪೈ ಸ್ಕ್ವೇರ್ ಮೈನಸ್ ಲಿಮಿಟ್ ಹೆಚ್ ಟೆನ್ಸ್ ಟು 0, ಹೆಚ್ ಇದ್ದಲ್ಲಿ ಏನು ಹಾಕೋಣ 0 ಹಾಕೋಣಂತೆ, ಸೈನ್ ಪೈ ಇಂಟು ಕಾಸ್ 0 ಪ್ಲಸ್ ಕಾಸ್ ಪೈ ಇಂಟು ಸೈನ್ 0 ಪ್ಲಸ್ 5 ಅಂತ ನಾವು ಬರೋಣ. ದಿಸ್ ಈಸ್ ಈಕ್ವಲ್ ಟು ಪೈ ಸ್ಕ್ವಯರ್ ಮೈನಸ್ ಇನ್ ಬ್ರಾಕೆಟ್ ಸೈನ್ ಪೈ ಅಂತಂದ್ರೆ ಏನಪ್ಪ 0 ಅಂತ ಬರಿತೀನಿ, ಇಂಟು ಕಾಸ್ 0 ಅಂತಂದರೆ 1 ಪ್ಲಸ್ ಕಾಸ್ ಪೈ ಏನಪ್ಪ ಕಾಸ್ 0 ಈಸ್ 1, ಕಾಸ್ 90 ಡಿಗ್ರಿ 0, ಕಾಸ್ 180 ಡಿಗ್ರಿ -1 ಬರ್ತದೆ. ಅಂದ್ರೆ ಇಲ್ಲಿ ಏನು ಬರಲಿ ನಾನು ಕಾಸ್ ಪೈ ಅಂತಂದರೆ -1 ಇಂಟು ಸೈನ್ 0 ಅಂತಂದ್ರೆ ಏನಪ್ಪ 0 ಪ್ಲಸ್ 5 ಅಂತ ಬರ್ಬೋದು. ದಿಸ್ ಇಸ್ ಈಕ್ವಲ್ ಟು ಪೈ ಸ್ಕ್ವೇರ್ ಮೈನಸ್ 0 ಇಂಟು 1 0, ಇದನ್ನು 0 ಆಯಿತು ಅಂದರೆ ಬ್ರಾಕೆಟ್ ಒಳಗೆ 0 ಪ್ಲಸ್ 5 ಅಂತ ನಾವು ಬರೆದ್ವಿ. ದಿಸ್ ಇಸ್ ಈಕ್ವಲ್ ಟು ಪೈ ಸ್ಕ್ವೇರ್ ಪ್ಲಸ್ 5 ಅಂತ ಆಯಿತು. ಅಂದರೆ ಏನು ಬಂತಪ್ಪ ಆನ್ಸರು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಪೈ ಅಂತ ಬಂತು. ಇದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಮ್ಗೆ ಸಿಕ್ತಾ, ಎಫ್ ಆಫ್ ಇದನ್ನು ಇಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಫ್ರಮ್ ಇಕ್ವೇಷನ್ ನಂಬರ್ 1 and 2, ಇಕ್ವೇಷನ್ ನಂಬರ್ 1 ಒಳಗೆ ಏನು ಬಂದಿತ್ತು ಪೈ ಸ್ಕ್ವೇರ್ ಪ್ಲಸ್ 5 ಅಂತ ಬಂದಿತ್ತು. ಇಕ್ವೇಷನ್ ನಂಬರ್ 2 ಒಳಗಡೆ ಪೈ ಸ್ಕ್ವೇರ್ ಪ್ಲಸ್ 5 ಅಂತ ಬಂತು. ಫ್ರಮ್ ಇಕ್ವೇಷನ್ ನಂಬರ್ 1 and 2 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಪೈ ಅಂತ ಬರಿಬೇಕು ನಾವು. ಫ್ರಮ್ ಇಕ್ವೇಷನ್ ನಂಬರ್ 1 and 2 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಪೈ, ದೇರ್ಫೋರ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಪೈ ಅಂತ ನಾವು. ಕ್ವೆಶ್ಚನ್ ನಂಬರ್ 21, ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಅಂತ ಇದೆ. ಫಸ್ಟ್ ಫಂಕ್ಷನ್ ಏನಿದೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಇದೆ. ಓಕೆ, ಅಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಹೇಳಿ ಒಂದು ಟಾಪಿಕ್ ನಿಮ್ಗೆ ಹೇಳಿದ್ದೆ. ಅಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಒಳಗಡೆ 2 ಕಂಟಿನ್ಯೂಸ್ ಫಂಕ್ಷನ್ಸ್ಗಳನ್ನು ಆ್ಯಡ್ ಮಾಡಿದ್ರೆ ಕಂಟಿನ್ಯೂಸ್ ಫಂಕ್ಷನ್ನೇ ಸಿಗ್ತದೆ, 2 ಕಂಟಿನ್ಯೂಸ್ ಫಂಕ್ಷನ್ಸ್ಗಳನ್ನು ಮೈನಸ್ ಮಾಡಿದ್ರೆ ಕಂಟಿನ್ಯೂಸೇ ಸಿಗ್ತದೆ, 2 ಕಂಟಿನ್ಯೂಸ್ ಫಂಕ್ಷನ್ಸ್ಗಳನ್ನು ಇಂಟು ಮಾಡಿದ್ರು ಕೂಡ ನಮಗೆ ಕಂಟಿನ್ಯೂಸ್ ಫಂಕ್ಷನ್ನೇ ಸಿಗ್ತದೆ. ಅಂತಂದರೆ ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಅಂತ ಹೇಳಿದರೆ, ಇದು ಪ್ಲಸ್ ಫಂಕ್ಷನ್ ಐತಂದ್ರೆ ಇದು ಕಂಟಿನ್ಯೂಸ್ ಇರಲೇಬೇಕು, ಅದನ್ನು ನಾವು ಡಿಸ್ಕಸ್ ಮಾಡಬೇಕಂತೆ, ಅದನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕಂತೆ. ಫಸ್ಟ್ ಏನು ಮಾಡೋಣ ಅಂತಂದರೆ ಲೆಟ್ ಜಿ ಆ್ಯಂಡ್ ಹೆಚ್ ಬಿ 2 ಕಂಟಿನ್ಯೂಸ್ functions. We know that from algebra, ನಾನೇನು ಹೇಳ್ತಾ ಇದ್ದೀನಿ ಬರಿಬೇಕು. We know that from the algebra of continuous functions g of x plus h of x is continuous function. ಆಮೇಲೆ g of x minus h of x is continuous function. g of x into h of x is also continuous function ಅಂತ ಒಂದು ಲೈನು ಬರೋಣಂತೆ. ಬರೆದ ನಂತರ here g of x is equal to sin x ಅಂತ ತಗೊಳ್ಳೋಣ, ಆ್ಯಂಡ್ h of x is equal to cos x ಅಂತ ನಾವು ತಗೊಳ್ಳೋಣ. ಫಸ್ಟ್ ಒಂದೇದು g of x ಅನ್ನು ತಗೊಂಡು ಇದನ್ನು ಪ್ರೂವ್ ಮಾಡೋಣಂತೆ. g of x is equal to sin x ಅಂತ ನಾವು ತಗೊಂಡ್ವಿ. ದ ಫಂಕ್ಷನ್ is continuous at all values, at all real values ಅಂತ ನಾವು ಹೇಳ್ಬೋದು, ರಿಯಲ್ ವ್ಯಾಲ್ಯೂಸ್ ಅಂತ ನಾವು ಹೇಳೋಣಂತೆ. ದೆನ್ at x equal to c sin x equal to ಏನಾಗ್ತದಪ್ಪ sin c ಅಂತ ಆಗ್ತದೆ, sin c ಅಂತ ಆಗ್ತದೆ. ಯಾವಾಗ x ಇದ್ದಲ್ಲಿ c ಹಾಕಿದಾಗ f of x is equal to sin x equal to sin c ಅಂತ ಆಯಿತು, sin x equal to sin c ಬಂತು. ಈಗೇನು ಮಾಡೋಣ ಅಂತಂದರೆ ಲಿಮಿಟ್ ವ್ಯಾಲ್ಯೂವನ್ನು ಹಾಕೋಣಂತೆ. ಲಿಮಿಟ್ ವ್ಯಾಲ್ಯೂ ಯಾವ ಥರ ಹಾಕೊಂತ ಹೋಗೋಣಂತ ನೋಡ್ರಿ. ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂತಂದರೆ ಎಫ್ ಆಫ್ ಎಕ್ಸ್ ಅಲ್ಲ ಸಾರಿ ಜಿ ಆಫ್ ಎಕ್ಸ್, ಇಲ್ಲಿ ಏನು ತೊಗೊಂಡಿದ್ದೆವಪ್ಪ ನಾವು ಜಿ ಅಂತ ತೊಗೊಂಡಿವಲ್ಲ, ಅದಕ್ಕೆ ಜಿ ಆಫ್ ಎಕ್ಸ್ ಅಂತ ಬರೋಣಂತೆ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಅಂದರೆ ಏನು ತೊಗೊಂಡಿದ್ದೀವಿ ನಾವು ಸೈನ್ ಎಕ್ಸ್ ಅಂತ ತೊಗೊಂಡಿದ್ವಿ. ಎಲ್ಲಿದೆ ನೋಡ್ರದು ಹಿಯರ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಇದೆಯಾ, ಸೈನ್ ಎಕ್ಸ್ ಅಂತ ನಾವು ತಗೊಳ್ಳೋಣ. ಈಗೇನು ಮಾಡೋಣ ಪುಟ್ಟಿಂಗ್ ಅಥವಾ ಪುಟ್ ದ ವ್ಯಾಲ್ಯೂ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಹೆಚ್ ಅಂತ ತಗೊಳ್ಳೋಣ. ಸಮ್ ವ್ಯಾಲ್ಯೂ ಯಾಕೆ
ಇದು ಲೆಫ್ಟ್ ಹ್ಯಾಂಡ್ ಸೈಡಿಂದ ಸಿಗೆ ಅಪ್ರೋಚ್ ಆಗ್ತದೆ, ರೈಟ್ ಹ್ಯಾಂಡ್ ಸೈಡಿಂದ ಸಿಗೆ ಅಪ್ರೋಚ್ ಆಗ್ತದೆ. ಸಿ ಈಕ್ವಲ್ ಆಗಂಗಿಲ್ಲ, ಅಪ್ರೋಚ್ ಆಗ್ತಾ ಇದೆ ಅಂದರೆ ಸ್ವಲ್ಪ ಹೆಚ್ಚಿಗೆನೂ ಇರ್ಬೋದು, ಸ್ವಲ್ಪ ಕಮ್ಮಿನೂ ಇರ್ಬೋದು. ಇದು ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ಕಮ್ಮಿ ಅಂದಂಗೆ. ಅಂದ್ರೆ 1.00001 ಅಂದರೂ ಕೂಡ 1 ಅಂದಂಗೆ, 0.99999 ಅಂದರೂ ಕೂಡ 1 ಅಂದಂಗೆ. ಬಟ್ 1 ಅಂದಂಗೆ 1 ಅಲ್ಲ, ಅರ್ಥ ಆಗ್ತದ? ಹಾಗಾಗಿ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಕಮ್ಮಿ ಅಂತ ಇರ್ತದಲ್ಲ, ಅದಕ್ಕೆ ನಾವು ಇಲ್ಲಿ ಪ್ಲಸ್ ಹೆಚ್ ಅಂತ ನಾವು ಬರಿಬಹುದು. ಓಕೆ, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಸಿ ಪ್ಲಸ್ ಹೆಚ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಸಿ. ಎಕ್ಸ್ ಸಿ ಆದರೆ ಹೆಚ್ ಏನಾಗ್ತದ? ಹೆಚ್ ಟೆನ್ಸ್ ಟು 0 ಆಗ್ತದೆ, ಹೌದಿಲ್ಲ? ಇಲ್ಲಿ ಎಕ್ಸ್ ಇದ್ದಲ್ಲಿ ಸಿ ಹಾಕ್ರಿ, ಸಿ ಕ್ಯಾನ್ಸಲ್ ಆಗಿ ಏನಾಗ್ತದೆ? 0 ಆಗ್ತದೆ. ಹೆಚ್ ಟೆನ್ಸ್ ಟು 0 ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್, ಯಾವ ಕಡೆ ಇದೆ? ಇಲ್ಲಿದೆಲ್ಲ ಇದ್ರ ಕೆಳಗಡೆ. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಹೆಚ್ ಟೆನ್ಸ್ ಟು 0, ಎಕ್ಸ್ ಟೆನ್ಸ್ ಟು ಸಿ ಬದಲು ಏನು ಬರಬೇಕು ನಾನೀಗ? ಹೆಚ್ ಟೆನ್ಸ್ ಟು 0 ಸೈನ್ ಎಕ್ಸ್ ಅಂದರೆ ಏನು ಹಾಕಬೇಕು? ಸಿ ಪ್ಲಸ್ ಹೆಚ್ ಅಂತ ಹಾಕೋಣಂತೆ. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಹೆಚ್ ಟೆನ್ಸ್ ಟು 0 ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂತ ನಾವು ಬರೋಣ. ಈಗ ಹೆಚ್ ಇದ್ದಲ್ಲಿ 0 ಹಾಕೋಣಂತೆ. ಅವಾಗ ಏನಂತ ನೋಡಿರಿ, ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಅಂತ ತೆಗಿಬೇಕು. ಹೆಚ್ ಇದ್ದಲ್ಲಿ 0 ಹಾಕೋಣ. ಸೈನ್ ಸಿ ಆ್ಯಸ್ ಇಟ್ ಈಸ್ ಬರೀತೀನಿ, ಸೈನ್ ಸಿ ಇಂಟು ಕಾಸ್ ಹೆಚ್ ಅಂದರೆ 0, ಕಾಸ್ 0 ಪ್ಲಸ್ ಕಾಸ್ ಸಿ ಇಂಟು ಸೈನ್ 0 ಅಂತ ಆಯಿತು. ದಿಸ್ ಇಸ್ ಈಕ್ವಲ್ ಟು ಸೈನ್ ಸಿ ಆ್ಯಸ್ ಇಟ್ ಈಸ್ ಬರೀತೀನಿ, ಆಮೇಲೆ ಇಂಟು ಕಾಸ್ 0 ಅಂತಂದರೆ 1 ಬರೋಣ, ಪ್ಲಸ್ ಕಾಸ್ ಸಿ ಆ್ಯಸ್ ಇಟ್ ಈಸ್ ಸೈನ್ 0 ಅಂತಂದರೆ 0. ದಿಸ್ ಇಸ್ ಈಕ್ವಲ್ ಸೈನ್ ಸಿ ಇಂಟು 1 ಸೈನ್ ಸಿ ಅಂತ ಬಂತು, ಪ್ಲಸ್ ಕಾಸ್ ಸಿ ಇಂಟು 0 ಅಂದರೆ 0 ಬಂದುಬಿಡ್ತದೆ. ಇದನ್ನ ಇಕ್ವೇಷನ್ ನಂಬರ್ 1 ಅಂತ ತಗೋಣ, ಇದನ್ನ ಇಕ್ವೇಷನ್ ನಂಬರ್ 2 ಅಂತ ತಗೋಣ. ಯಾಕೆ? ಇದು ಕೂಡ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಇದೆ. ಅಂದರೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂದ್ರೆ ಅರ್ಥ ಏನಪ್ಪ? ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಸಿ ಸೈನ್ ಎಕ್ಸ್ ಈಕ್ವಲ್ ಟು ಏನು ಬಂತಪ್ಪ? ಸೈನ್ ಸಿ ಅಂತ ಬಂತು. ಕರೆಕ್ಟ್? ಇದು ಇಕ್ವೇಷನ್ ನಂಬರ್ 2. ಫ್ರಮ್ ಇಕ್ವೇಷನ್ ನಂಬರ್ 1 ಆ್ಯಂಡ್ 2 ಏನು ಬಂತು? ಸೈನ್ ಸಿ ಇಲ್ಲೂ ಬಂತು, ಸೈನ್ ಸಿ ಇಲ್ಲೂ ಬಂತು. ಅಂದರೆ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ನಾವು ಹೇಳ್ಬೋದು. ದ ಫಂಕ್ಷನ್ ಈಸ್ ಸೈನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ಇದೇ ಥರನಾಗಿ ಕಾಸ್ ಫಂಕ್ಷನ್ ಕಂಟಿನ್ಯೂಸ್ ಆದ ಇಲ್ಲ ಅಂತ ನಾವು ತೊಗೋಬೇಕಂತಂದರೆ ಆಗಿನ ತಗೋತೀರಪ್ಪ, ಲೆಟ್ ಎಕ್ಸ್ ಈಕ್ವಲ್ ಟು ಸಿ ಜಿ ಆಫ್ ಎಕ್ಸ್ ಬದಲಿ ಹೆಚ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ, ಸೈನ್ ಎಕ್ಸ್ ಬದಲಿ ಕಾಸ್ ಎಕ್ಸ್ ಅಂತ ತಗೊಳ್ಳೋಣ, ಸೈನ್ ಸಿ ಅಂತ ಇದು ಕಾಸ್ ಸಿ ಅಂತ ಆಗ್ತದೆ, ಕಾಸ್ ಸಿ ಅಂತ ಬರೋಣ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಸಿ ಜಿ ಆಫ್ ಎಕ್ಸ್ ಬದಲಿ ಹೆಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ಸಿ ಕಾಸ್ ಎಕ್ಸ್ ಅಂತ ಬರೋಣ ಅಂತ. ಇಲ್ಲಿ ಕಾಸ್ ಎಕ್ಸ್ ಅಂತ ಆಗ್ತದೆ. ಆಮೇಲೆ ಪುಟ್ಟಿಂಗ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಹೆಚ್ ಅಂತ ತಗೊಂಡಾಗ ಆಸ್ ಎಕ್ಸ್ ಟೆನ್ಸ್ ಟು ಸಿ ಹೆಚ್ ಟೆನ್ಸ್ ಟು 0 ಲಿಮಿಟ್ ಆಸ್ ಹೆಚ್ ಟೆನ್ಸ್ ಟು 0 ಕಾಸ್ ಆಫ್ ಸಿ ಪ್ಲಸ್ ಹೆಚ್ ಅಂತ ಬರ್ತದೆ. ಕಾಸ್ ಎ ಪ್ಲಸ್ ಬಿ ಫಾರ್ಮುಲಾ ಇದೆ. ಏನಪ್ಪ ಕಾಸ್ ಎ ಪ್ಲಸ್ ಬಿ ಫಾರ್ಮುಲಾ? ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ, ಇದು ಫಾರ್ಮುಲಾ. ಓಕೆ, ಈಗ ವ್ಯಾಲ್ಯೂ ಹಾಕುವಂತ ಹೋಗೋಣಂತೆ. ಅವಾಗೇನು ಸಿಗ್ತದೆ ನೋಡ್ರಿ, ನೋಡೋಣ. ಲಿಮಿಟ್ ಆಸ್ ಹೆಚ್ ಟೆನ್ಸ್ ಟು 0 ಹೆಚ್ ಇದ್ದಲ್ಲಿ 0 ಹಾಕೋಣಂತೆ. ಅವಾಗ ಕಾಸ್ ಸಿ ಇಂಟು ಕಾಸ್ 0 ಮೈನಸ್ ಸೈನ್ ಸಿ ಇಂಟು ಸೈನ್ 0. ಕಾಸ್ ಸಿ ಆ್ಯಸ್ ಇಟ್ ಈಸ್ ಬರಿತೀನಿ ಇಂಟು ಕಾಸ್ 0 ಅಂತಂದರೆ 1 ಮೈನಸ್ ಇದು ಸೈನ್ ಸಿ ಆ್ಯಸ್ ಇಟ್ ಈಸ್ ಬರಿತೀನಿ ಸೈನ್ 0 ಅಂತಂದರೆ 0. ದಿಸ್ ಈಸ್ ಈಕ್ವಲ್ ಕಾಸ್ ಸಿ ಇಂಟು 1 ಈಸ್ ಕಾಸ್ ಸಿ ಅಂತ ಬಂತು. ಅಂದರೆ ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಸಿ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತಪ್ಪ? ಕಾಸ್ ಸಿ ಅಂತ ಬಂತು. ಫ್ರಮ್ ಇಕ್ವೇಷನ್ ನಂಬರ್ 1 ಆ್ಯಂಡ್ 2 ವಿ ಕ್ಯಾನ್ ಸೇ ದ್ಯಾಟ್ ದ ಫಂಕ್ಷನ್ ಕಾಸ್ ಎಕ್ಸ್ ಈಸ್ ಕಂಟಿನ್ಯೂಯಸ್. ಸೊ since these two functions are continuous, therefore sin of x plus cos of x, that is g of x plus h of x is continuous function ಅಂತ ನಾವು ಬರಿಬೇಕಾಗ್ತದೆ ಲಾಸ್ಟ್ ಲೈನ್. ಇದೇ ರೀತಿಯಾಗಿ ಓಕೆ ವಿ ಕ್ಯಾನ್ ಆಲ್ಸೋ ಪ್ರೂವ್ ಅಂತ ಬರೆದು ಇವು ಎರಡು ಈಕ್ವಲ್ ಅಂತ ಬರೆದು ಅವು ಕೂಡ ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ದಿಸ್ ಇಸ್ ದಿ ಕ್ವಶನ್ ನಂಬರ್ 21. 22 ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಕೋಸೈನ್, ಕೋಸೆಕೆಂಟ್, ಸೆಕೆಂಡ್ ಆ್ಯಂಡ್ ಕೋಟ್ಯಾಂಜೆಂಟ್ ಫಂಕ್ಷನ್ಸ್ ಅಂತ ಇದೆ. ಓಕೆ, ಈ ಫಂಕ್ಷನ್ಸ್ಗಳನ್ನ ನಾವು ಏನು ಮಾಡಬೇಕು? ಕಂಟಿನ್ಯೂಸ್ ಅದವೋ ಏನು ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕು. ಆಲ್ರೆಡಿ ಸೈನ್ ಫಂಕ್ಷನ್ ಕಂಟಿನ್ಯೂಸ್ ಅಂತ ಹೇಳಿ ಹಿಂದಿನ ಲೆಕ್ಕದಲ್ಲಿ ನೋಡಿದ್ವಿ. ಕಾಸ್ ಫಂಕ್ಷನ್ ಅಂತ ಹೇಳಿ ಅದು ಕೂಡ ಕಂಟಿನ್ಯೂಸ್ ಅಂತ ಹೇಳಿದ್ವಿ. ಸೈನ್ದು ಉಲ್ಟಾ ಅಂತ ಸೈನ್ದು ವಿಲೋಮ ಅಂತ ಹೇಳ್ತೀವಲ್ಲಪ್ಪ, 1/√3
ಸೈನ್ ಇಸ್ ಈಕ್ವಲ್ ಟು ಕೋಸೆಕೆಂಟ್ ಅಂತ ಹೇಳ್ತೀವಲ್ಲ, 1/sin ಕಂಟಿನ್ಯೂಸ್ ಇದ್ದಾಗ ಕೋಸೆಕೆಂಟ್ನು ಏನಾಗ್ತದಪ್ಪ ಕಂಟಿನ್ಯೂಸ್ ಆಗ್ತದೆ. ಆದರೆ ಕೆಲವೊಂದಿಷ್ಟು ಏನಿದೆ ಅದಕ್ಕೆ ಲಿಮಿಟೇಷನ್ಸ್ಗಳಿದ್ದಾವೆ, ಅದನ್ನು ನಾವೇನು ಮಾಡೋಣ ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ. ಈ ಲೆಕ್ಕವನ್ನು ಸಾಧ್ಯ ಆದರೆ ಬಿಡಿಸ್ರಿ, ಇಲ್ಲಾಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಬಿಡಿಸ್ತೀನಂತೆ. ಓಕೆ.